ಅವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಧೀರ ಯೋಧ. ದೇಶ ರಕ್ಷಣೆಯ ಹೊಣೆಯೊಂದಿಗೆ ಅವರಿಗೆ ದೇಶೀಯ ಸಂಸ್ಕೃತಿಯ ಕುರಿತಾಗಿಯೂ ಅಪಾರ ಪ್ರೀತಿ ಇದೆ. ಹೀಗಾಗಿ ಅವರು ಸೇನೆಯಲ್ಲಿದ್ದುಕೊಂಡೇ ದೇಶೀಯ ಸಂಸ್ಕೃತಿ, ಶತಮಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಹೌದು, ಧಾರವಾಡ ಜಿಲ್ಲೆಯ ಅಳ್ನಾವರದಲ್ಲಿ ನಡೆಯುತ್ತಲಿರುವ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದೇ ಮೇ ತಿಂಗಳಿನ 12ನೇ ತಾರೀಕಿನ ದಿನದಂದು ಒಂದು ದಿನದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮುಕ್ತ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವೆಂದರೆ ಈ ಪಂದ್ಯಾವಳಿಯ ರೂವಾರಿಯಾಗಿರುವವರು ಜನಸ್ನೇಹಿ ರಾಜು ಮಾರುತಿ ಪೇಜೋಳ್ಳಿ ಅನ್ನೋ ಹೆಮ್ಮೆಯ ಯೋಧ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಪ್ರಸ್ತುತ ಪುಣೆಯ CMEಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಲಿದ್ದಾರೆ. 16 ವರ್ಷಗಳಿಂದಲೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ರಾಜು ಪೇಜೋಳ್ಳಿಯವರದ್ದು ಅಪ್ಪಟ ದೇಶಿ ಮನಸ್ಸು. ನಶಿಸುತ್ತಿರುವ ದೇಶಿ ಕ್ರೀಡೆಯಾದ ಕುಸ್ತಿ ಉಳಿಸಲು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಲಿದ್ದಾರೆ. ರಾಜ ಪರಂಪರೆಯ ಪ್ರತೀಕವಾದ ಕುಸ್ತಿ ಕ್ರೀಡೆ ನಿಧಾನಕ್ಕೆ ನೆಪಥ್ಯಕ್ಕೆ ಸರಿಯುತ್ತಿರುವುದನ್ನು ಮನಗಂಡಿರುವ ಇವರು ದೇಶಿ ಪರಂಪರೆ ಉಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಲಿದ್ದಾರೆ. ಇನ್ನು ಅವರೇ ಹೇಳುವ ಹಾಗೆ ಆಧುನಿಕತೆಗೆ ಮಾರು ಹೋಗಿರುವ ಯುವ ಸಮೂಹ ಬೇರೆ ಬೇರೆ ಕ್ರೀಡೆಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ. ಆದರೆ ನಮ್ಮದೇ ದೇಶೀಯ ಕ್ರೀಡೆಯಾದ ಕುಸ್ತಿಗೆ ಪ್ರೋತ್ಸಾಹ ಸಿಗುತ್ತಿಲ್ಲ. ಗ್ರಾಮೀಣ ಭಾಗದಲ್ಲಿ ಅತ್ಯದ್ಭುತ ಪ್ರತಿಭೆ ಹೊಂದಿರುವ ಕುಸ್ತಿಪಟುಗಳಿದ್ದಾರೆ. ಆದರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗುತ್ತಿಲ್ಲ. ಅವರೆಲ್ಲರಿಗೂ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮತ್ತು ಕುಸ್ತಿ ಕ್ರೀಡೆಯನ್ನು ಮನೆ ಮನಗಳಿಗೆ ತಲುಪಿಸಲು ಈಗ ಅಳ್ನಾವರ ಪಟ್ಟಣದಲ್ಲಿಯೇ ಒಂದು ದಿನದ ಮುಕ್ತ ನಿಕಾಲಿ ಕುಸ್ತಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ನಮ್ಮ ಅಳ್ನಾವರ ತಾಲೂಕು ಅಳ್ನಾವರ ಪಟ್ಟಣದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದ್ದೀವಿ. ಇದು ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಉಳಿಸುವಂಥ ಒಂದು ಉದ್ದೇಶ ನಮ್ಮದಿದೆ. ಹಾಗಾಗಿ ಇವತ್ತು ವಿದೇಶದಿಂದ ಪೈಲ್ವಾನರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ವಿದೇಶದಿಂದ ಮಿರ್ಜಾ ಇರಾನ್, ಅದೇ ಥರ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ವಿದೇಶದಿಂದ ಮುಬಿನ್ ಅಂಥೇಳಿ ಪೈಲ್ವಾನರು ಬರ್ತಾ ಇದ್ದಾರೆ. ಅದೇ ಥರ ಮಹಾರಾಷ್ಟ್ರ ಕೇಸರಿ ಸಿಕಂದರ್ ಶೇಖ್, ಅದೇ ಥರ ಡಬಲ್ ಮಹಾರಾಷ್ಟ್ರ ಕೇಸರಿ, ಅದೇ ಥರ ಕರ್ನಾಟಕ ಕೇಸರಿ, ಹರಿಯಾಣ, ಪಂಜಾಬ್ ಕೇಸರಿ, ಭಾರತ್ ಕೇಸರಿ ಆದಂಥ ಪೈಲ್ವಾನರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೀನಿಯರ್ ನ್ಯಾಷನಲ್ ಮೆಡಲಿಸ್ಟ್, ಅದೇ ಥರ ನಮ್ಮ ಏಷ್ಯನ್ ಮೆಡಲಿಸ್ಟ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಒಂದು ಉಳಿಸುವಂಥ ವ್ಯವಸ್ಥೆ. ಅದೇ ರೀತಿ ಯುವ ಪೀಳಿಗೆ ಕೆಟ್ಟ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅವರ ದಾರಿಯನ್ನು ತಪ್ಪಿಸಿ ಒಂದು ಒಳ್ಳೆ ದಾರಿಯನ್ನು ಹಿಡಿಬೇಕೆನ್ನತಕ್ಕಂಥ ಉದ್ದೇಶದಿಂದ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಮೇ 12ರಂದು ಹೊನಲು ಬೆಳಕಿನ ಒಂದು ದೇಸಿ ಕಲೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ನಡೆಯಲಿರುವ ಹೊನಲು ಬೆಳಕಿನ ಮುಕ್ತ ನಿಕಾಲಿ ಕುಸ್ತಿ ಪಂದ್ಯಾವಳಿಯು ಇದೇ ಮೇ 12ರಂದು ಮಧ್ಯಾಹ್ನ 2:30ರಿಂದ ಪ್ರಾರಂಭಗೊಳ್ಳಲಿದೆ. ಈ ಪಂದ್ಯಾವಳಿ ವೀಕ್ಷಣೆಗೆ ಮುಕ್ತ ಅವಕಾಶವಿದ್ದು ನಾಡಿನ ಕುಸ್ತಿಪಟುಗಳು, ಕುಸ್ತಿ ಅಭಿಮಾನಿಗಳು, ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಪಂದ್ಯಾವಳಿ ಯಶಸ್ವಿಗೊಳಿಸಬೇಕೆಂದು ಅವರು ಇದೇ ವೇಳೆ ಮನವಿ ಮಾಡಿದರು. 9 ಲೈವ್ ನ್ಯೂಸ್, ಧಾರವಾಡ.